ಮಂಡ್ಯ ನಗರದಲ್ಲಿ ಈಗ ಡೇಂಜರ್ ಅಂದ್ರೆ ಆಪರೇಷನ್ ಡೇಂಜರ್ ಇಡ್ಲಿ ಸಮರವನ್ನೇ ಸಾರ್ತಾ ಇದೆ ನಗರಸಭೆಯ ಸದಸ್ಯರು. ಅದು ಕೂಡ ಯಾವುದನ್ನು ಬಳಸಬಾರದು ಅಂತ ಹೇಳ್ತಾ ಇದ್ರು, ಅದನ್ನೇ ಈಗ ಬಳಕೆ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿ ಅಂತ ವಾರ್ನ್ ಕೂಡ ಮಾಡಿದ್ರು, ದಂಡ ಕೂಡ ವಿಧಿಸಲಾಯಿತು. ಆದ್ರೂ ಕೂಡ ಕೇಳ್ತಾ ಇಲ್ಲ. ಮಂಡ್ಯ ಈ ಹೋಟೆಲ್ಗಳಲ್ಲಿ ಇಡ್ಲಿ ಮಾಡ್ತಿದ್ದಾರೆ, ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿದ್ದಾರೆ. ಬರೋಬ್ಬರಿ 2,000 ಕೆಜಿ ಪ್ಲಾಸ್ಟಿಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. 12,000 ರೂಪಾಯಿ ದಂಡ ಕೂಡ ಹಾಕಿದ್ದಾರೆ. ವಿವಿಧ ಹೋಟೆಲ್ ಹಾಗೆ ಅಂಗಡಿಗಳ ಮೇಲೆ ದಿಢೀರ್ ಈ ದಾಳಿಯನ್ನ ನಡೆಸಲಾಗಿದೆ. ಇದು ಮಂಡ್ಯದ ದೃಶ್ಯ. ಬಳಸಬಾರದು, ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಕ್ಯಾನ್ಸರ್ ಆಗುತ್ತೆ, ಇಡ್ಲಿ ತಿನ್ನೋಕ್ಕೂ ಕೂಡ ಅದು ಅಪಾಯಕಾರಿ ಅಂತ ಹೇಳಿದ್ರು ಕೂಡ ಮತ್ತೆ ಅದನ್ನ ಬಳಸ್ತಾ ಇರುವಂತದ್ದು. ಪ್ಲಾಸ್ಟಿಕ್ ಕವರ್ ನೋಡಿ, ಅದನ್ನ ಬಟ್ಟೆ ಬಳಸಿದ್ರೆ ಏನಾಗುತ್ತೆ, ಸಮಸ್ಯೆ ಏನಾಗುತ್ತೆ, ಬಾಳೆ ಎಲೆ ಇದೆ, ಬಾಳೆ ಎಲೆ ಬಳಸಬಹುದು, ಬಟ್ಟೆ ಬಳಸಬಹುದು ಅಂತ ಹೇಳ್ತಿದ್ರು. ಆದ್ರೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಹೇಳ್ಕೊಂಡು ಇಡ್ಲಿಯನ್ನೇ ಬ್ಯಾನ್ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಕೆಲವೊಂದು ಹೋಟೆಲ್ಗಳಲ್ಲಿ. ಆದ್ರೂ ಕೂಡ ಮಂಡ್ಯದಲ್ಲಿ ಮತ್ತೆ ಇದೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಸದ್ಯ ಈಗ 12,000 ರೂಪಾಯಿ ದಂಡ ಕೂಡ ಹಾಕಲಾಗಿದೆ. ಇದರಲ್ಲಿ 2,000 ಕೆಜಿ ಪ್ಲಾಸ್ಟಿಕ್ 2,000 ಕೆಜಿ ಪ್ಲಾಸ್ಟಿಕ್ ಅನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ನಗರಸಭಾ ವ್ಯಾಪ್ತಿಯಲ್ಲಿ ತುಂಬಾ ಕಡೆ ತುಂಬಾ ಪ್ಲಾಸ್ಟಿಕ್ ಬಳಕೆ ಇದೆ. ಆಕ್ಚುಲಿ ಪ್ಲಾಸ್ಟಿಕ್ ಬಳಕೆ ಒಂದು ದೊಡ್ಡ ಮಾರಕ ಪಿಡುಗು ತರನೇ. ಹಂಗಾಗಿ ಇದನ್ನ ಅವನತಿಗೊಳಿಸಬೇಕು ಅಥವಾ ನಾಶಗೊಳಿಸಬೇಕು ಅಂದ್ರೆ ಬರೀ ಅಫಿಷಿಯಲ್ ಕಡೆಯಿಂದ ಆಗಲ್ಲ. ಇದಕ್ಕೆ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಸಾರ್ವಜನಿಕರು ಹಾಗೂ ವರ್ತಕರು ಕೂಡ ಎಲ್ಲರೂ ತುಂಬಾನೇ ಸಹಕಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಹಸು ಕೂಡ ಅಲ್ಲಿ ಎಲ್ಲೋ ಕಸ ಅಂತ ಚೆಲ್ಲಿದ್ರೆ ಅದ್ರ ಪ್ಲಾಸ್ಟಿಕ್ ಇದ್ರೆ ಅದನ್ನೇ ತಿನ್ನೋಕೆ ಹೋಗುತ್ತೆ. ಸೊ ಪ್ರಾಣಿಗಳಿಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಒಂದು ಇನಿಷಿಯೇಟಿವ್ ಆಗಿ ತಗೊಂಡು ಎಲ್ಲ ಕಡೆ ದಾಳಿ ಮಾಡ್ತಾ ಇದೀವಿ. ಮೇ ಬಿ 2 months ಇಂದನೂ ಶುರು ಮಾಡ್ಕೊಂಡಿದೀವಿ. ಅದರಲ್ಲಿ ಒಂದು 8 ಕಡೆ ದಾಳಿ ಆಗಿದೆ. ಇವಾಗ ಎಕ್ಸಾಂಪಲ್ಗೆ ಫುಡ್ ಸ್ಟ್ರೀಟು, ವಿವಿ ನಗರ, ಗುತ್ತಲ್ ಕಾಲೋನಿ, ಚಾಮುಂಡೇಶ್ವರಿ ನಗರ, ಈ ತರ 100 ಫೀಟ್ ರೋಡು, ಇಂಥ ಕಡೆ ಎಲ್ಲ ದಾಳಿ ಮಾಡ್ಕೊಂಡಿದೀವಿ. ಸುಮಾರು ಒಂದು 2,000 ಕೆಜಿ ಅಷ್ಟು ನಮಗೆ ಪ್ಲಾಸ್ಟಿಕ್ ಸಂಗ್ರಹಣೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಪ್ಲಾಸ್ಟಿಕ್ ಅನ್ನೇ ಬೇರ್ಪಡಿಸಿ ನಮ್ಮ ಕಸದ ವಾಹನ ಬರುತ್ತೆ ಅಲ್ಲಿಗೆ ಕೊಡಬೇಕು. ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೇದು. ಎಲ್ಲ ದೇಶ, ರಾಜ್ಯ, ನಗರ, ಪಟ್ಟಣ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಸಾರ್ವಜನಿಕರು ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಡಿ ಅಂತ ತುಂಬಾ ಕಳಕಳಿ. ಮಂಡ್ಯ ನಗರದಲ್ಲಿ ಈಗ ಡೇಂಜರ್ ಅಂದ್ರೆ ಆಪರೇಷನ್ ಡೇಂಜರ್ ಇಡ್ಲಿ ಸಮರವನ್ನೇ ಸಾರ್ತಾ ಇದೆ ನಗರಸಭೆಯ ಸದಸ್ಯರು. ಅದು ಕೂಡ ಯಾವುದನ್ನು ಬಳಸಬಾರದು ಅಂತ ಹೇಳ್ತಾ ಇದ್ರು, ಅದನ್ನೇ ಈಗ ಬಳಕೆ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿ ಅಂತ ವಾರ್ನ್ ಕೂಡ ಮಾಡಿದ್ರು, ದಂಡ ಕೂಡ ವಿಧಿಸಲಾಯಿತು. ಆದ್ರೂ ಕೂಡ ಕೇಳ್ತಾ ಇಲ್ಲ. ಮಂಡ್ಯ ಈ ಹೋಟೆಲ್ಗಳಲ್ಲಿ ಇಡ್ಲಿ ಮಾಡ್ತಿದ್ದಾರೆ, ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿದ್ದಾರೆ. ಬರೋಬ್ಬರಿ 2,000 ಕೆಜಿ ಪ್ಲಾಸ್ಟಿಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. 12,000 ರೂಪಾಯಿ ದಂಡ ಕೂಡ ಹಾಕಿದ್ದಾರೆ. ವಿವಿಧ ಹೋಟೆಲ್ ಹಾಗೆ ಅಂಗಡಿಗಳ ಮೇಲೆ ದಿಢೀರ್ ಈ ದಾಳಿಯನ್ನ ನಡೆಸಲಾಗಿದೆ. ಇದು ಮಂಡ್ಯದ ದೃಶ್ಯ. ಬಳಸಬಾರದು, ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಕ್ಯಾನ್ಸರ್ ಆಗುತ್ತೆ, ಇಡ್ಲಿ ತಿನ್ನೋಕ್ಕೂ ಕೂಡ ಅದು ಅಪಾಯಕಾರಿ ಅಂತ ಹೇಳಿದ್ರು ಕೂಡ ಮತ್ತೆ ಅದನ್ನ ಬಳಸ್ತಾ ಇರುವಂತದ್ದು. ಪ್ಲಾಸ್ಟಿಕ್ ಕವರ್ ನೋಡಿ, ಅದನ್ನ ಬಟ್ಟೆ ಬಳಸಿದ್ರೆ ಏನಾಗುತ್ತೆ, ಸಮಸ್ಯೆ ಏನಾಗುತ್ತೆ, ಬಾಳೆ ಎಲೆ ಇದೆ, ಬಾಳೆ ಎಲೆ ಬಳಸಬಹುದು, ಬಟ್ಟೆ ಬಳಸಬಹುದು ಅಂತ ಹೇಳ್ತಿದ್ರು. ಆದ್ರೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಹೇಳ್ಕೊಂಡು ಇಡ್ಲಿಯನ್ನೇ ಬ್ಯಾನ್ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಕೆಲವೊಂದು ಹೋಟೆಲ್ಗಳಲ್ಲಿ. ಆದ್ರೂ ಕೂಡ ಮಂಡ್ಯದಲ್ಲಿ ಮತ್ತೆ ಇದೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಸದ್ಯ ಈಗ 12,000 ರೂಪಾಯಿ ದಂಡ ಕೂಡ ಹಾಕಲಾಗಿದೆ. ಇದರಲ್ಲಿ 2,000 ಕೆಜಿ ಪ್ಲಾಸ್ಟಿಕ್ 2,000 ಕೆಜಿ ಪ್ಲಾಸ್ಟಿಕ್ ಅನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ನಗರಸಭಾ ವ್ಯಾಪ್ತಿಯಲ್ಲಿ ತುಂಬಾ ಕಡೆ ತುಂಬಾ ಪ್ಲಾಸ್ಟಿಕ್ ಬಳಕೆ ಇದೆ. ಆಕ್ಚುಲಿ ಪ್ಲಾಸ್ಟಿಕ್ ಬಳಕೆ ಒಂದು ದೊಡ್ಡ ಮಾರಕ ಪಿಡುಗು ತರನೇ. ಹಂಗಾಗಿ ಇದನ್ನ ಅವನತಿಗೊಳಿಸಬೇಕು ಅಥವಾ ನಾಶಗೊಳಿಸಬೇಕು ಅಂದ್ರೆ ಬರೀ ಅಫಿಷಿಯಲ್ ಕಡೆಯಿಂದ ಆಗಲ್ಲ. ಇದಕ್ಕೆ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಸಾರ್ವಜನಿಕರು ಹಾಗೂ ವರ್ತಕರು ಕೂಡ ಎಲ್ಲರೂ ತುಂಬಾನೇ ಸಹಕಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಹಸು ಕೂಡ ಅಲ್ಲಿ ಎಲ್ಲೋ ಕಸ ಅಂತ ಚೆಲ್ಲಿದ್ರೆ ಅದ್ರ ಪ್ಲಾಸ್ಟಿಕ್ ಇದ್ರೆ ಅದನ್ನೇ ತಿನ್ನೋಕೆ ಹೋಗುತ್ತೆ. ಸೊ ಪ್ರಾಣಿಗಳಿಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಒಂದು ಇನಿಷಿಯೇಟಿವ್ ಆಗಿ ತಗೊಂಡು ಎಲ್ಲ ಕಡೆ ದಾಳಿ ಮಾಡ್ತಾ ಇದೀವಿ. ಮೇ ಬಿ 2 months ಇಂದನೂ ಶುರು ಮಾಡ್ಕೊಂಡಿದೀವಿ. ಅದರಲ್ಲಿ ಒಂದು 8 ಕಡೆ ದಾಳಿ ಆಗಿದೆ. ಇವಾಗ ಎಕ್ಸಾಂಪಲ್ಗೆ ಫುಡ್ ಸ್ಟ್ರೀಟು, ವಿವಿ ನಗರ, ಗುತ್ತಲ್ ಕಾಲೋನಿ,
ಚಾಮುಂಡೇಶ್ವರಿ ನಗರ, ಈ ಥರ 100 ಫೀಟ್ ರೋಡು ಇಂಥ ಕಡೆ ಎಲ್ಲ ದಾಳಿ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 2,000 kg ಅಷ್ಟು ನಮಗೆ ಪ್ಲಾಸ್ಟಿಕ್ ಸಂಗ್ರಹಣೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಪ್ಲಾಸ್ಟಿಕ್ ಅನ್ನೇ ಬೇರ್ಪಡಿಸಿ ನಮ್ಮ ಕಸದ ವಾಹನ ಬರುತ್ತೆ ಅಲ್ಲಿಗೆ ಕೊಡಬೇಕು. ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೇದು. ಎಲ್ಲ ದೇಶ, ರಾಜ್ಯ, ನಗರ, ಪಟ್ಟಣ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಸಾರ್ವಜನಿಕರು ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಡಿ ಅಂತ ತುಂಬಾ ಕಳಕಳಿ. ನೋಡಿ, ಮಂಡ್ಯ ನಗರದಲ್ಲಿ ಈಗ ಡೇಂಜರ್ ಅಂದ್ರೆ ಆಪರೇಷನ್ ಡೇಂಜರ್ ಇಡ್ಲಿ ಸಮರವನ್ನೇ ಸಾರ್ತಾ ಇದೆ ನಗರಸಭೆಯ ಸದಸ್ಯರು. ಅದು ಕೂಡ ಯಾವುದನ್ನು ಬಳಸಬಾರದು ಅಂತ ಹೇಳ್ತಾ ಇದ್ರು, ಅದನ್ನೇ ಈಗ ಬಳಕೆ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿ ಅಂತ ವಾರ್ನ್ ಕೂಡ ಮಾಡಿದ್ರು, ದಂಡ ಕೂಡ ವಿಧಿಸಲಾಯಿತು. ಆದ್ರೂ ಕೂಡ ಕೇಳ್ತಾ ಇಲ್ಲ. ಮಂಡ್ಯ ಈ ಹೋಟೆಲ್ಗಳಲ್ಲಿ ಇಡ್ಲಿ ಮಾಡ್ತಿದ್ದಾರೆ, ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿದ್ದಾರೆ. ಬರೋಬ್ಬರಿ 2,000 kg ಪ್ಲಾಸ್ಟಿಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. 12,000 ರೂಪಾಯಿ ದಂಡ ಕೂಡ ಹಾಕಿದ್ದಾರೆ. ವಿವಿಧ ಹೋಟೆಲ್ ಹಾಗೆ ಅಂಗಡಿಗಳ ಮೇಲೆ ದಿಢೀರ್ ಈ ದಾಳಿಯನ್ನ ನಡೆಸಲಾಗಿದೆ. ಇದು ಮಂಡ್ಯದ ದೃಶ್ಯ. ಬಳಸಬಾರದು, ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಕ್ಯಾನ್ಸರ್ ಆಗುತ್ತೆ, ಇಡ್ಲಿ ತಿನ್ನೋಕ್ಕೂ ಕೂಡ ಅದು ಅಪಾಯಕಾರಿ ಅಂತ ಹೇಳಿದ್ರು ಕೂಡ ಮತ್ತೆ ಅದನ್ನ ಬಳಸ್ತಾ ಇರುವಂತದ್ದು. ಪ್ಲಾಸ್ಟಿಕ್ ಕವರ್ ನೋಡಿ, ಅದನ್ನ ಬಟ್ಟೆ ಬಳಸಿದ್ರೆ ಏನಾಗುತ್ತೆ, ಸಮಸ್ಯೆ ಏನಾಗುತ್ತೆ? ಬಾಳೆ ಎಲೆ ಇದೆ, ಬಾಳೆ ಎಲೆ ಬಳಸಬಹುದು, ಬಟ್ಟೆ ಬಳಸಬಹುದು ಅಂತ ಹೇಳ್ತಿದ್ರು. ಆದ್ರೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಹೇಳ್ಕೊಂಡು ಇಡ್ಲಿಯನ್ನೇ ಬ್ಯಾನ್ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಕೆಲವೊಂದು ಹೋಟೆಲ್ಗಳಲ್ಲಿ. ಆದ್ರೂ ಕೂಡ ಮಂಡ್ಯದಲ್ಲಿ ಮತ್ತೆ ಇದೆ, ಮುಂದುವರ್ಕೊಂಡು ಹೋಗ್ತಾ ಇದೆ. ಸದ್ಯ ಈಗ 12,000 ರೂಪಾಯಿ ದಂಡ ಕೂಡ ಹಾಕಲಾಗಿದೆ. ಇದರಲ್ಲಿ 2,000 kg ಪ್ಲಾಸ್ಟಿಕ್ 2,000 kg ಪ್ಲಾಸ್ಟಿಕ್ ಅನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ನಗರಸಭಾ ವ್ಯಾಪ್ತಿನಲ್ಲಿ ತುಂಬಾ ಕಡೆ ತುಂಬಾ ಪ್ಲಾಸ್ಟಿಕ್ ಬಳಕೆ ಇದೆ. ಆಕ್ಚುಲಿ ಪ್ಲಾಸ್ಟಿಕ್ ಬಳಕೆ ಒಂದು ದೊಡ್ಡ ಮಾರಕ ಪಿಡುಗು ತರನೇ. ಹಂಗಾಗಿ ಇದನ್ನ ಅವನತಿಗೊಳಿಸಬೇಕು ಅಥವಾ ನಾಶಗೊಳಿಸಬೇಕು ಅಂದ್ರೆ ಬರೀ ಅಫಿಷಿಯಲ್ ಕಡೆಯಿಂದ ಆಗಲ್ಲ. ಇದಕ್ಕೆ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಸಾರ್ವಜನಿಕರು ಹಾಗೂ ವರ್ತಕರು ಕೂಡ ಎಲ್ಲರೂ ತುಂಬಾನೇ ಸಹಕಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಹಸು ಕೂಡ ಅಲ್ಲಿ ಎಲ್ಲೋ ಕಸ ಅಂತ ಚೆಲ್ಲಿದ್ರೆ ಅದ್ರಲ್ಲಿ ಪ್ಲಾಸ್ಟಿಕ್ ಇದ್ರೆ ಅದನ್ನೇ ತಿನ್ನೋಕೆ ಹೋಗುತ್ತೆ. ಸೊ ಪ್ರಾಣಿಗಳಿಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಒಂದು ಇನಿಷಿಯೇಟಿವ್ ಆಗಿ ತಗೊಂಡು ಎಲ್ಲ ಕಡೆ ದಾಳಿ ಮಾಡ್ತಾ ಇದೀವಿ. ಮೇ ಬಿ 2 months ಇಂದನೂ ಶುರು ಮಾಡ್ಕೊಂಡಿದೀವಿ. ಅದರಲ್ಲಿ ಒಂದು 8 ಕಡೆ ದಾಳಿ ಆಗಿದೆ. ಇವಾಗ ಎಕ್ಸಾಂಪಲ್ಗೆ ಫುಡ್ ಸ್ಟ್ರೀಟು, ವಿವಿ ನಗರ, ಗುತ್ತಲ್ ಕಾಲೋನಿ, ಚಾಮುಂಡೇಶ್ವರಿ ನಗರ, ಈ ತರ 100 ಫೀಟ್ ರೋಡು ಇಂಥ ಕಡೆ ಎಲ್ಲ ದಾಳಿ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 2,000 kg ಅಷ್ಟು ನಮಗೆ ಪ್ಲಾಸ್ಟಿಕ್ ಸಂಗ್ರಹಣೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಪ್ಲಾಸ್ಟಿಕ್ ಅನ್ನೇ ಬೇರ್ಪಡಿಸಿ ನಮ್ಮ ಕಸದ ವಾಹನ ಬರುತ್ತೆ ಅಲ್ಲಿಗೆ ಕೊಡಬೇಕು. ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೇದು. ಎಲ್ಲ ದೇಶ, ರಾಜ್ಯ, ನಗರ, ಪಟ್ಟಣ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಸಾರ್ವಜನಿಕರು ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಡಿ ಅಂತ ತುಂಬಾ ಕಳಕಳಿ. ನೋಡಿ, ಮಂಡ್ಯ ನಗರದಲ್ಲಿ ಈಗ ಡೇಂಜರ್ ಅಂದ್ರೆ ಆಪರೇಷನ್ ಡೇಂಜರ್ ಇಡ್ಲಿ ಸಮರವನ್ನೇ ಸಾರ್ತಾ ಇದೆ ನಗರಸಭೆಯ ಸದಸ್ಯರು. ಅದು ಕೂಡ ಯಾವುದನ್ನು ಬಳಸಬಾರದು ಅಂತ ಹೇಳ್ತಾ ಇದ್ರು, ಅದನ್ನೇ ಈಗ ಬಳಕೆ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿ ಅಂತ ವಾರ್ನ್ ಕೂಡ ಮಾಡಿದ್ರು, ದಂಡ ಕೂಡ ವಿಧಿಸಲಾಯಿತು. ಆದ್ರೂ ಕೂಡ ಕೇಳ್ತಾ ಇಲ್ಲ. ಮಂಡ್ಯ ಈ ಹೋಟೆಲ್ಗಳಲ್ಲಿ ಇಡ್ಲಿ ಮಾಡ್ತಿದ್ದಾರೆ, ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿದ್ದಾರೆ. ಬರೋಬ್ಬರಿ 2,000 kg ಪ್ಲಾಸ್ಟಿಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. 12,000 ರೂಪಾಯಿ ದಂಡ ಕೂಡ ಹಾಕಿದ್ದಾರೆ. ವಿವಿಧ ಹೋಟೆಲ್ ಹಾಗೆ ಅಂಗಡಿಗಳ ಮೇಲೆ ದಿಢೀರ್ ಈ ದಾಳಿಯನ್ನ ನಡೆಸಲಾಗಿದೆ. ಇದು ಮಂಡ್ಯದ ದೃಶ್ಯ. ಬಳಸಬಾರದು, ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಕ್ಯಾನ್ಸರ್ ಆಗುತ್ತೆ, ಇಡ್ಲಿ ತಿನ್ನೋಕ್ಕೂ ಕೂಡ ಅದು ಅಪಾಯಕಾರಿ ಅಂತ ಹೇಳಿದ್ರು ಕೂಡ ಮತ್ತೆ ಅದನ್ನ ಬಳಸ್ತಾ ಇರುವಂತದ್ದು. ಪ್ಲಾಸ್ಟಿಕ್ ಕವರ್ ನೋಡಿ, ಅದನ್ನ ಬಟ್ಟೆ